ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಟ್ರಿಪಲ್ ರಶ್ ಅವ್ರ ಬಗ್ಗೆ. ಇವರ ಹೆಸರು ಬಂದು ಆದಿತ್ಯನ್. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಟ್ರಿಪಲ್ ರಶ್ ಕನ್ನಡ ಅಂತ. ಅದರಲ್ಲಿ ಇವರು ಮೋಟೋ ವ್ಲಾಗಿಂಗ್ ಮತ್ತೆ ಬೈಕ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಟ್ರಿಪಲ್ ರಶ್ ಕನ್ನಡ ಅವರಿಗೆ ಮತ್ತೆ ಆಕ್ಸಿಡೆಂಟ್ ಆಗಿದೆ. ಹೌದು, ಇದ್ರ ಬಗ್ಗೆ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಲ್ಲಿಂದ KTM ಟ್ರ್ಯಾಕ್ ಡೇ ಇವೆಂಟ್ ಗೆ ಹೋಗಿದ್ವಿ. ಅಲ್ಲಿ ರೈಡ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರ್ತಿರ್ಬೇಕಾದ್ರೆ ಅವರು ಓಡಿಸ್ತಿದ್ದಂತಹ ಗಾಡಿ NS 400 ಗಾಡಿ ಬ್ಯಾಲೆನ್ಸ್ ತಪ್ಪೋಗಿ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಆಕ್ಸಿಡೆಂಟ್ ಇಂದ ಟ್ರಿಪಲ್ ರಶ್ ಅವರಿಗೆ ಏನೆಲ್ಲ ಆಗಿದೆ ಅಂದ್ರೆ, ರೈಟ್ ಹ್ಯೂಮರಸ್ ಬೋನ್ ಫ್ರಾಕ್ಚರ್ ಆಗಿದೆ, ಲೆಫ್ಟ್ ರಿಸ್ಟ್ ಫ್ರಾಕ್ಚರ್ ಆಗಿದೆ, ಒಂದ್ ಲಂಗ್ ಪಂಕ್ಚರ್ ಆಗಿದೆ, ಮತ್ತೆ ಕೆಲವೊಂದು ರಿಪ್ಸ್ ಕೂಡ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ದಾರೆ. ಈ ಒಂದು ಆಕ್ಸಿಡೆಂಟ್ ಆಗಿ 3 ವಾರಕ್ಕೂ ಜಾಸ್ತಿ ದಿನಗಳಾಗಿದೆ. ಕರೆಂಟ್ಲಿ ಟ್ರಿಪಲ್ ರಶ್ ಅವರು ರಿಕವರಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಟ್ರಿಪಲ್ ರಶ್ ಅವರು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಏನಪ್ಪ ಆಯ್ತು ಅವತ್ತಿನ ದಿನ ಅಂದ್ರೆ, ನಾವು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲಿಂದ KTM ಟ್ರ್ಯಾಕ್ ಡೇ ಇವೆಂಟಿಗೆ ಹೋದ್ವಿ. KTM ಟ್ರ್ಯಾಕ್ ಡೇ ಇವೆಂಟು ತುಂಬಾ ಚೆನ್ನಾಗಾಯ್ತು, ರೈಡ್ ಎಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಮನೆಗಂತ ಹೊರಟಾಗ ದಾರಿಯಲ್ಲಿ ಒಂದು ಕಡೆ ಫ್ರಂಟ್ ಎಂಡು ಗ್ರಿಪ್ ಕಳ್ಕೊಂಡು ಬೀಳ್ತೀನಿ. ಗಾಡಿಯಲ್ಲಿ ಬಿದ್ದ ಮೇಲೆ ನನಗೆ ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಆಗ್ತೀನಿ. ಅದಾದ್ಮೇಲೆ ನಾನು ಸೀದಾ ಹಾಸ್ಪಿಟ್ಲಲ್ಲಿ ಹೋದ್ಮೇಲೆ ಏನಾಯ್ತು ಅನ್ನೋದಷ್ಟೇ ನನಗೆ ನೆನಪಿರೋದು. ಸೊ ಈ ಬಿದ್ದಂಥ ಟೈಮಲ್ಲಿ ನನ್ನ ಜೊತೆಗೆ ಅವತ್ತಿನ ದಿನ ಪೂರ್ತಿ ಗೋಲ್ಡನ್ ಥ್ರಾಟ್ಲರ್ ಸತೀಶ್ ಅವ್ರು ಕೂಡ ಇದ್ರು. ಸೊ ಗೋಲ್ಡನ್ ಥ್ರಾಟ್ಲರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ನಾನು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವ್ರು ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಅದಿರಲಿಲ್ಲ ಹೆಲ್ಪ್ ಅಂತಂದರೆ ಏನಾಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಸೊ ಬಿದ್ದಿದ್ದಂಥ ವಿಚಾರಕ್ಕೆ ಬಂದಾಗ, ನಾನು ಫಸ್ಟ್ ಬಿದ್ದೆ ಅಲ್ವಾ, ಬಿದ್ದ ತಕ್ಷಣ ಏನು ಮಾಡಿದ್ದೀನಿ, ಲೆಫ್ಟ್ ಹ್ಯಾಂಡನ್ನು ಕೆಳಗಡೆ ಕೊಟ್ಟಿದ್ದೀನಿ. ಲೆಫ್ಟ್ ಹ್ಯಾಂಡ್ ಕೊಟ್ಟಾಗ ಈ ವ್ರಿಸ್ಟ್ ಹತ್ರ ಆವಾಗ ಫ್ರ್ಯಾಕ್ಚರ್ ಆಗಿದೆ. ಆಮೇಲೆ ಸ್ಲೈಡ್ ಆಗಿದ್ದೀನಿ. ಮುಂದೆ ಹೋದಾಗ ನಿಮಗೆಲ್ಲ ಗೊತ್ತಿರುತ್ತೆ, ಸೈಡಲ್ಲಿ ಈ ಅಲ್ಯೂಮಿನಿಯಂ ರೈಲಿಂಗ್ ಬರುತ್ತೆ. ಆ ಅಲ್ಯೂಮಿನಿಯಂ ರೈಲಿಂಗ್ ಬರುತ್ತಲ್ಲ, ಅಲ್ಲಿಗೆ ಹೋಗಿ ಅಪ್ಪರ್ ಬಾಡಿ ಹೊಡೆದಿದೆ. ಅಲ್ಲಿ ಹೊಡೆದಂಥ ಅಪ್ಪರ್ ಬಾಡಿ ಹೊಡೆದಂಥ ಸಮಯದಲ್ಲಿ ಏನಾಗಿದೆ, ಈ ಕಡೆ ಕೈ ಹ್ಯೂಮರಸ್ ಬೋನ್ ಬರುತ್ತಲ್ಲ, ಈ ಉದ್ದದ್ದು ಇದು ಫ್ರ್ಯಾಕ್ಚರ್ ಆಗಿದೆ, ಕಟ್ ಆಗಿದೆ ಕಂಪ್ಲೀಟ್ ಆಗಿ. ಅದ್ರ ಜೊತೆಗೆ ಒಳಗಡೆ ರಿಪ್ಸ್ಗೆ ಫ್ರ್ಯಾಕ್ಚರ್ ಆಗಿದೆ. ನಿಜವಾಗ್ಲೂ ಇದು ಎಂಥ ಒಂದು ಸಿಚುವೇಶನ್ ಇತ್ತು ಅಂದರೆ, ಇದು ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಇತ್ತು ಅಂತಲೇ ಅನ್ಬೋದು. ಬಿಕಾಸ್ ರಿಪ್ಸಿಗೆ ಏಟ್ ಬಿದ್ದಾಗ ರಿಪ್ಸು ಫ್ರ್ಯಾಕ್ಚರ್ ಆಗಿದೆ. ಆ ರಿಪ್ಸು ಫ್ರ್ಯಾಕ್ಚರ್ ಆದಾಗ ಅದು ಹೋಗ್ಬಿಟ್ಟು ನಮ್ಮ ಲಂಗ್ಸ್ ಮತ್ತು ಚೆಸ್ಟ್ ಮಧ್ಯ ಒಂದು ಚೀಲ ಇರುತ್ತೆ, ಆ ಚೀಲ ಪಂಚರ್ ಮಾಡಿದೆ. ಇದಾದಾಗ ಏನಾಗುತ್ತೆ ಗೊತ್ತಾ, ಒಳಗಡೆ ಏರ್ ಪಾಸ್ ಆಗುತ್ತೆ. ಏರ್ ಪಾಸ್ ಆಗಿ ನಮ್ಮ ಲಂಗ್ಸ್ ಇರುತ್ತಲ್ಲ, ಅದು ಸಣ್ಣ ಆಗುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಇದು ಕೊಲ್ಯಾಪ್ಸ್ ಆಗಿಬಿಟ್ಟು ನನಗೆ ಉಸಿರಾಟದ ಪ್ರಾಬ್ಲಮ್ ಆಗಿತ್ತು. ಅವಾಗ ಇದಕ್ಕೆ ನ್ಯೂಮೋಥೊರಾಕ್ಸ್ ಅಂತ ಹೇಳಿ ಕರೀತಾರೆ ಮೆಡಿಕಲ್ ಟರ್ಮ್. ನಮಗೆ ಆ ಟೈಮಲ್ಲಿ ಇದು ಏನಿತ್ತು ಏನೂ ಗೊತ್ತಿರಲಿಲ್ಲ. ಸೊ ರಿಪ್ ಫ್ರ್ಯಾಕ್ಚರ್ ಆಗಿರೋದಕ್ಕೆ ಏನೂ ಮಾಡೋದು ಬೇಡ, ಅದು ಹಾಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಲಂಗ್ಸ್ ಕೂಡ ಹಾಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಿದ್ದಾರೆ. ಇನ್ನು ಈ ಪಾರ್ಟ್, ಈ ಹ್ಯೂಮರಸ್ ಬೋನ್ ಇದೇನು ಕಟ್ಟಾಗಿದೆ, ಇದಕ್ಕೆ ಒಂದು ರಾಡ್ ಹಾಕಿದ್ದಾರೆ. ರಾಡ್ ಹಾಕಿ ಸ್ಕ್ರೂಸ್ ಹಾಕಿದ್ದಾರೆ. ಹಾಗೇನೆ ಇಲ್ಲೂ ಅಷ್ಟೇ ವ್ರಿಸ್ಟ್ ಇಲ್ಲಿ ಫ್ರ್ಯಾಕ್ಚರ್ ಆಗಿರೋದಕ್ಕೆ ಇಲ್ಲಿ ಒಂದು ಪ್ಲೇಟ್ ಆಗಿ ಸ್ಕ್ರೂಸ್ ಹಾಕಿದ್ದಾರೆ. ಡಾಕ್ಟರ್ ಯಾವ ಥರ ಹೇಳ್ತಾರೆ, ಅವ್ರ ಅಡ್ವೈಸ್ ಮೇಲೆ ನಾನು ರಿಕವರಿ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ ಈಗ ಸದ್ಯಕ್ಕೆ. ಸೊ ಏನಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಕೆಲವು ಸರಿ ಏನೇ ಇದ್ದು, ಎಷ್ಟೇ ಸೇಫ್ ಆಗಿದ್ದು, ನಾವು ಏನೇ ಗೇರ್ಸ್ ಹಾಕಿದ್ರು ಟೈಮು ಜೊತೆಗೆ ಸಿಚುವೇಶನ್ಸ್ ಕೆಲವುದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಬಟ್ ನಿಮ್ಮ ಎಲ್ಲ ಸಪೋರ್ಟ್ ಇಟ್ ರಿಯಲಿ ಮೀನ್ಸ್ ಎ ಲಾಟ್. ಈ ಒಂದು ಟೈಮಲ್ಲಿ ಇಂಥ ಸಪೋರ್ಟ್ಗಿಂತ ನಾನು ಬೇರೆ ಏನು ಕೇಳೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್, ಕಲರ್ಸ್ ಕನ್ನಡದವರು ದೊಡ್ಡ ಮನೆ ಹಬ್ಬ ಅಂತ ಒಂದು ಇವೆಂಟ್ ನ ಮಾಡ್ತಾ ಇದ್ದಾರೆ. ಆ ಒಂದು ಶೋದು ಒಂದು ಪ್ರೋಮೋನ ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಫಸ್ಟ್ ಆ ಪ್ರೋಮೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಡಮಾಲ್ ಡಿಮಿಲ್ ಡಕ್ಕ, ಈ ಲೈನ್ ಹಾಳಾಗೋದ್ ಪಕ್ಕ. ಡಮಾಲ್ ಡಿಮಿಲ್ ಡಕ್ಕ, ಇಲ್ಲಿ ಗೆಲ್ಲೋದ್ ಪಕ್ಕ. ಚಿನ್ನ, ಈ ಲೈನ್ ನಿನ್ಗೆ ಇಷ್ಟ ಆಗದೆ ಇರ್ಬೋದು, ಕೇಳಿಸ್ಕೊ. ಡಮಾಲ್ ಡಿಮಿಲ್ ಡಕ್ಕ ಬಂದ್ರೆ ಅವನಕ್ಕ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಬಂದ್ರೆ ಅವನಕ್ಕ, ನೀನ್ ಸಾಯೋದ್ ಪಕ್ಕ. ಸೊ ಈ ಒಂದು ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ತುಂಬಾ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ, ಧನುಷ್ ಅವರು ಬೇಕು ಅಂತಾನೆ ಬೇರೆ ಲೈನ್ ನ ಹೇಳಿದ್ರು, ಅವರಿಗೆ ರಿಷಾ ಹೇಳಿದ್ದು ಗೊತ್ತಾದ್ರೂ ಕೂಡ ಅವರು ಅದನ್ನ ರಿಪೀಟ್ ಮಾಡಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಒಬ್ಬ ಹುಡುಗ ವಿಷ್ಣುವರ್ಧನ್ ಸರ್ ಹಾಗೂ ಭುವನೇಶ್ವರಿ ದೇವಿನ ಅವಮಾನ ಮಾಡಿರೋ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ಈ ಒಂದು ವಿಡಿಯೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡಿರ್ತೀರಾ. भारत जमीन
ಸೊ ಈ ವಿಡಿಯೋ ವೈರಲ್ ಹೋದ್ಮೇಲೆ ನಾನ್ ಮಿನಿ ರೇಡಿಯೋ, ಯೋಸ್ ಟಿ ಜ್ಯೂಸು, ಬಾಲಾಜಿ ವಿಷ್ಣು ಹಾಗೂ ಸುಮಾರು ಟ್ರಾಲ್ ಪೇಜಸ್ ಗಳು ಇದ್ರ ಮೇಲೆ ವಾಯ್ಸ್ ರೇಸ್ ಮಾಡಿದ್ದಾರೆ. ಹಾಗೂ ತುಂಬಾ ಜನ ಬ್ಯಾಂಗ್ಳೂರ್ ಸಿಟಿ ಪೊಲೀಸಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ಕೊನೆಗೆ ಆ ಹುಡುಗ ಮತ್ತೆ ಆ ಹುಡುಗನ ತಂದೆ ತಾಯಿ ಇಬ್ರು ಕೂಡ ಕ್ಷಮೆ ಕೇಳಿದ್ದಾರೆ. ಸಮಸ್ತ ಕನ್ನಡ ಜನತೆಗೆ ಇದು ಇವ್ರು ಮಾಡಿರೋದು ತಪ್ಪಾಗಿದೆ. ಇವತ್ತು ಬಂದು ಅವರು ಏನೋ ಅಲ್ಲಿ ಹೋಗಿ ಬಾಳೆಹಣ್ಣು ತಿನ್ನಿಸಿ ಏನೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಏನೋ ಮಾಡಿದ್ದಾರೆ. ಅದು ತುಂಬ ತಪ್ಪದು. ಸೊ ನಾವು ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿರೋದು, ನಾವು ಕನ್ನಡದವರೇ ಇಲ್ಲೇ ಹುಟ್ಟಿರೋದು. ನಾವು ವರ್ಷಕ್ಕೊಂದ್ಸಲ ರಾಜ್ಯೋತ್ಸವ ಬಂದಾಗ ಊರವ್ರಿಗೆಲ್ಲ ನಾವು ಸಿಹಿ ಅಂತವ್ರು ನಾವು. ಸೊ ಈ ಥರ ಮಾಡಿರೋದು ನಮಗೆ ತುಂಬ ಬೇಜಾರಾಗಿದೆ. ಸೊ ಅದರಿಂದ ನಾವು ಚೆನ್ನಾಗಿ ಕೇಳ್ತಾ ಇದ್ದೀವಿ. ಅವ್ರು ಮಕ್ಕಳು ಮಾಡಿರೋ ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ. ನಮ್ಮ ಮಕ್ಕಳು ಏನೋ ಗೊತ್ತಿಲ್ದಿರ ಏನೋ ಮಾಡಿಬಿಟ್ಟಿದ್ದಾರೆ. ನಾವು ಕನ್ನಡದವರೇ, ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು. ಅಂತರಾಗಿಟ್ಕೊಂಡು ನಮ್ಮ ಮಕ್ಳು ಹಿಂಗೆ ಮಾಡಿರೋದು ನಮಗೂ ತುಂಬ ಸಂಕಟ ಆಗಿದೆ, ತುಂಬ ದುಃಖನೂ ಆಗಿದೆ. ನಾವು ಅವ್ರಿಗೆ ಎಲ್ಲ ಥರ ಬುದ್ಧಿ ಹೇಳಿದ್ದೀವಿ. ಮತ್ತೆ ಈ ಥರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಸೊ ಈ ಒಂದು ಪರಿಸ್ಥಿತಿ ಯಾವ ತಂದೆ ತಾಯಿಯೂ ಕೂಡ ಬರಬಾರ್ದು ಅಂತ ನಾನು ಬೇಡ್ಕೊಂತೀನಿ. ಇದ್ರ ಬಗ್ಗೆ ನಾನ್ ಮಿನಿ ರೇಡಿಯೋ ಅವರು ಒಂದು ವಿಡಿಯೋನ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಎಷ್ಟು ಬೇಜಾರಾಯ್ತು ಇದನ್ನ ನೋಡಿ ನಿಜವೂ. ಅಂದ್ರೆ ಆ ಹುಡುಗನೂ ಬಂದು ಕ್ಷಮೆಯಾಚನೆ ಮಾಡ್ಲಿಲ್ಲ. ಪಾಪ ಅವರ ತಂದೆ ತಾಯಿ ಬಂದ್ಬಿಟ್ಟು ಕ್ಷಮೆಯಾಚನೆ ಮಾಡಿದ್ದಾರೆ. ಅದ್ರಲ್ಲೂ ಅವ್ರು ಹೇಳ್ಕೊತಾರೆ ನಾವು ಕನ್ನಡಿಗರು ಅಂತ. ಕನ್ನಡಿಗರಾಗ್ಬಿಟ್ಟು ಅವರ ಮಕ್ಳಿಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ ಅಂತ ಕೇಳಿದ್ರೆ ಖಂಡಿತ ಪಾಪ ಅವರು ಸಂಸ್ಕಾರ ಹೇಳ್ಕೊಟ್ಟಿರ್ತಾರೆ. ಈ ಒಂದು ಜನರೇಷನ್ ನ ದೊಡ್ಡ ದುರಂತ ಏನು ಅಂದ್ರೆ ತಂದೆ ತಾಯಂದ್ರು ಬ್ಯುಸಿ ಇದ್ದಾರೆ ಹೌದು, ಆದ್ರೆ ಪಾಪ ಅವರು ಮಕ್ಳಿಗೆ ಸಂಸ್ಕಾರ ಹೇಳ್ಕೊಟ್ಟಿದ್ರು ಕೂಡ ಈ ಜೆನ್ಸಿ ಯುವಕರು ಮತ್ತೆ ಯುವತಿಯರು ಇದಾರಲ್ಲ ಅವ್ರಿಗೆ ಆ ಸಂಸ್ಕಾರ ಯಾಕೋ ಅವ್ರು ಕಲಿತಿಲ್ಲ. ಆದ್ರೆ ಇದು ಪ್ರತಿಯೊಬ್ಬರಿಗೂ ಪಾಠ ಆಗ್ಬೇಕು. ಎಲ್ಲಾ ಯುವಕರು ಮತ್ತೆ ಯುವತಿಯರು ಯಾರೆಲ್ಲ ಇದಾರೆ, ನಿಮ್ಗೆಲ್ಲ ಏನ್ ತಮಾಷೆ ಅಥವಾ ಏನ್ ಕೂಲ್ ಅಥವಾ ಏನ್ ಟ್ರೆಂಡ್ ಅಂತ ಅನ್ಸುತ್ತಲ್ಲ, ಅದು ಖಂಡಿತ ಅದು ನಿಮ್ಮ ಭ್ರಮೆ ಅಷ್ಟೇನೆ. ಮತ್ತೆ ನಿಮ್ಗೆಲ್ಲಾ ಕೂಲ್ ಅಂತ ಅನ್ಸೋದು ಏನ್ ಭ್ರಮೆಯಲ್ಲಿ ಇದೆಯಲ್ಲ ಅದರಿಂದ ದಯವಿಟ್ಟು ಆಚೆ ಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಹೊಸಕೋಟೆಯಿಂದ. ಇದೊಂದು ತುಂಬಾನೇ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೊಸಕೋಟೆ ದಾಬಾಸ್ಪೇಟ್ ಹೈವೇಲಿ ಒಂದು ಭೀಕರ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಆಕ್ಸಿಡೆಂಟ್ ಇಂದ ಟೋಟಲ್ 7 ಜನ ಸಾವನ್ನಪ್ಪಿದ್ದಾರೆ. ಸೊ ಆಕ್ಸಿಡೆಂಟ್ ಹೇಗಾಯ್ತು ಅಂದ್ರೆ 6 ಜನ ಹುಡುಗರು, ಇವರೆಲ್ಲ ವಯಸ್ಸು ಬಂದು 16 ಇಂದ 17 ವರ್ಷ. ಇವರು ಮಹೀಂದ್ರ XUV 700 ಕಾರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ತುಂಬಾನೇ ಸ್ಪೀಡ್ ಇರ್ತಾರೆ. ನನ್ನ ಪ್ರಕಾರ ಇವರು 200ಕ್ಕೂ ಹೆಚ್ಚು ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ. ಈ ಒಂದು ಕಾರು ಮೊದಲು ಒಬ್ಬ ಬೈಕರಿಗೆ ಹಿಂದೆಯಿಂದ ಗುದ್ದಿದೆ, ಮತ್ತೆ ಮುಂದೆ ಹೋಗಿ ಒಂದು ಟ್ರಕ್ಕಿಗೆ ಕೊಲೈಡ್ ಆಗಿ ಕ್ರಾಶ್ ಆಗಿದೆ. ಸೊ ಬೈಕಿಗೆ ಗುದ್ದಿದ ತಕ್ಷಣ ಬೈಕ್ ಓಡಿಸ್ತಿರೋನು ಮೇಲ್ಗಡೆ ಹಾರೋಗಿ ಡಿವೈಡರ್ ಗೆ ತಲೆ ಹೊಡೆದಿ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾನೆ. ಮತ್ತೆ ಮುಂದಕ್ಕೆ ಹೋಗಿ ಟ್ರಕ್ಕಿಗೆ ಕೊಲೈಡ್ ಆಯ್ತಲ್ಲ, ಎಷ್ಟು ಸ್ಪೀಡ್ ಅಲ್ಲಿ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಟ್ರಕ್ಗೆ ಪಲ್ಟಿ ಹೊಡೆದಿದೆ, ಮತ್ತೆ ಟ್ರಕ್ ಇಂದು ಹಿಂದ್ಗಡೆ ಆಕ್ಸಲ್ ವೀಲ್ ಇದೆಯಲ್ಲ ಅದು ಸಪರೇಟ್ ಆಗಿದೆ. ಸೊ ಕ್ರಾಶ್ ಆದ್ಮೇಲೆ 6 ಜನನು ಸ್ಪಾಟ್ ಅಲ್ಲೇ ತೀರ್ಕೊಂಡಿದ್ದಾರೆ. ಸೊ ಟೋಟಲ್ 7 ಜನ ಈ ಒಂದು ಆಕ್ಸಿಡೆಂಟ್ ಇಂದ ಸಾವನ್ನಪ್ಪಿದ್ದಾರೆ. ಕೊನೆಗೆ ಅವರನ್ನೆಲ್ಲ ಇಮಿಡಿಯೇಟ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನು ಕೂಡ ಬದಲಾವಣೆ ಕಂಡಿಲ್ಲ. ಸೊ ನಾನು ಈ ಒಂದು ನ್ಯೂಸ್ ಕೇಳಕ್ಕೂ ಮುಂಚೆ ಫ್ರೈಡೇ ದ 13th ಅನ್ನೋ ಒಂದು ಕಾನ್ಸೆಪ್ಟ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೆ. 13ನೇ ತಾರೀಕು ಫ್ರೈಡೇ ಬಂದ್ರೆ ತುಂಬಾನೇ ಡೇಂಜರಸ್. ಈ ಒಂದು ದಿನ ಅಮಾವಾಸ್ಯೆಗಿಂತನೂ ಡೇಂಜರಸ್. ನೀವೇನಾದ್ರೂ ಆಚೆ ಹೋದ್ರೆ ತುಂಬಾ ಹುಷಾರಾಗಿ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಫ್ರೈಡೇ ದ 13 ಡೇಂಜರಸ್ ಅಥವಾ ಈ ಒಂದು ಆಕ್ಸಿಡೆಂಟ್ ಆಗಿದ್ದು ಒಂದು ಕೋ ಇನ್ಸಿಡೆನ್ಸ್ ಅನ್ನೋದು ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಸೊ ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಕೇರಳ ಇಂದ. ಆಬಿದ್ ಹುಸೇನ್ ಅನ್ನೋರು ಒಂದು ರೀಲ್ ನ ಅಪ್ಲೋಡ್ ಮಾಡ್ತಾರೆ. ಆ ಒಂದು ರೀಲ್ ಅಲ್ಲಿ ನಾನ್ ನಿಮಗೆ ಕೇರಳ ಇಂದ ಡೆಲ್ಲಿಗೆ ತುಂಬಾನೇ ಬೇಗ ಕರ್ಕೊಂಡು ಹೋಗ್ತೀನಿ ಮತ್ತೆ ಕಮ್ಮಿ ಬಜೆಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಸರ್ಕಾಸ್ಟಿಕ್ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ. Now I will take you to Delhi in a very short period of time in very low budget. This is Delhi. Guys, Delhi. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಮತ್ತೆ ಕೇರಳ ಗವರ್ಮೆಂಟ್ ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಅದ್ರ ನೆಕ್ಸ್ಟ್ ದಿನಾನೇ ಕೇರಳ ಗವರ್ಮೆಂಟ್ ಆ ಒಂದು ರೋಡ್ ನ ಕಂಪ್ಲೀಟ್ಲಿ ರೆಡಿ ಮಾಡಿದ್ದಾರೆ. ನಾನು ಈ ರೀತಿ ಬರೀ UK ಅಥವಾ ಚೈನಾದಲ್ಲಿ ಅಷ್ಟೇ ಆಗೋದು ಅನ್ಕೊಂಡಿದ್ದೆ. ಇಂಡಿಯಾದಲ್ಲೂ ಈ ರೀತಿ ಆಗುತ್ತೆ ಅಂತ ನೋಡಿ ಖುಷಿ ಆಯ್ತು. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. Guys, yesterday I uploaded one reel Delhi versus Kerala. It's the same road. You just see. I guess Delhi Kerala government took it seriously.
ನೆಕ್ಸ್ಟ್ ಅಪ್ಡೇಟ್. ಸೊ ದುರಂಧರ್ ಮೂವಿ ಪಾಕಿಸ್ತಾನಲ್ಲಿ ಬ್ಯಾನ್ ಮಾಡಿದ್ರು, ಆದ್ರೂ ಕೂಡ ಪಾಕಿಸ್ತಾನ್ ಮಾರ್ಕೆಟ್ ಗಳಲ್ಲಿ ದುರಂಧರ್ ಮೂವಿನ ಓಪನ್ಲಿ ಸೆಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಪೈರೇಟೆಡ್ ವರ್ಷನ್ ನ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಾರ್ಲ್ ರಾಕ್ ಅನ್ನೋರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಅವರು ಪಾಕಿಸ್ತಾನ್ ಅಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಒಂದು ಸಿಡಿ ಅಂಗಡಿಲಿ ದುರಂಧರ್ ಮೂವಿನ ಓಪನ್ಲಿ ಸೆಲ್ ಮಾಡ್ತಿರೋದ್ರ ಬಗ್ಗೆ ನೋಡ್ತಾರೆ. ಸೊ ಎಷ್ಟು ರೂಪಾಯಿಗೆ ನೀವು ಸೆಲ್ ಮಾಡ್ತಾ ಇದ್ದೀರಾ ಅಂತ ಶಾಪ್ ಕೀಪರ್ ಗೆ ಕೇಳ್ತಾರೆ. ಅದಕ್ಕೆ ಅವನು 16 ರೂಪಾಯಿ ಅಂತಾನೆ. ಸೊ ಇಂಡಿಯನ್ ಕರೆನ್ಸಿಲಿ ಅದು 50 ರೂಪಾಯಿ ಆಗುತ್ತೆ. ಬ್ಯಾನ್ ಆಗಿದ್ರು ಪಾಕಿಸ್ತಾನ್ ಅಲ್ಲಿ ಸೆಲ್ ಮಾಡ್ತಾ ಇರೋದು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಪಾಕಿಸ್ತಾನ್ ಮಾತ್ರ ಅಲ್ಲ, ದುರಂಧರ್ ಮೂವಿ ಗಲ್ಫ್ ಕಂಟ್ರೀಸ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ. ಓಮನ್, ಕುವೈತ್, ಕತಾರ್, ಸೌದಿ ಅರೇಬಿಯಾ ಹಾಗೂ ಮುಂತಾದ ಕಂಟ್ರೀಸ್ ಗಳಲ್ಲಿ ಬ್ಯಾನ್ ಆಗಿದೆ. ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ ಈ ಒಂದು ಬ್ಯಾನ್ ಇಂದ $10 ಮಿಲಿಯನ್ ಹತ್ತತ್ರ 90 ಕೋಟಿ ಲಾಸ್ ಆಗಿದೆ ಅಂತೆ. ನೆಕ್ಸ್ಟ್ ಅಪ್ಡೇಟ್, ಬಿಹಾರ್ ಇಂದ 5 ಜನ ಹುಡುಗಿರು, ಇವರ ವಯಸ್ಸು 12 to 15 ಇಯರ್ಸ್ ಓಲ್ಡ್. ಇವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಪಾಯ್ಸನ್ ಕುಡಿದ್ರೆ ನಾವು ಬದುಕ್ತಿವೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ಪಾಯ್ಸನ್ ಕನ್ಸ್ಯೂಮ್ ಮಾಡಿದ್ದಾರೆ. ಇವರು ಕನ್ಸ್ಯೂಮ್ ಮಾಡೋ ಪಾಯ್ಸನ್ ಬಂದು ಪಕ್ಷಿಗಳನ್ನ ಸಾಯಿಸಕ್ಕೆ ಉಪಯೋಗಿಸ್ತಾರಂತೆ. ಸೊ ಆ ಒಂದು ಪಾಯ್ಸನ್ ಇವರು ಕನ್ಸ್ಯೂಮ್ ಮಾಡಿದ್ದಾರೆ. 5 ಜನ ಹುಡುಗಿರಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ, ಹಾಗೂ 5ನೇ ಹುಡುಗಿ ಸ್ವಲ್ಪ ಕಮ್ಮಿ ಕನ್ಸ್ಯೂಮ್ ಮಾಡಿರೋದ್ರಿಂದ ಬದುಕುಳಿದಿಯಾಳೆ. ಸೊ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಏನ್ ಗೊತ್ತಾಗಿದೆ ಅಂದ್ರೆ, ಸರಸ್ವತಿ ಪೂಜೆ ದಿನ ಈ ಹುಡುಗರ ಜೊತೆ ಮಾತಾಡ್ತಿದ್ರಂತೆ. ಸೊ ಅದಕ್ಕೆ ಪೇರೆಂಟ್ಸ್ ಈ ಹುಡುಗಿರಿಗೆ ಬೈದಿದ್ದಾರೆ. ಅದಕ್ಕೆ ಈ ಹುಡುಗಿಯರು ಈ ರೀತಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಪೊಲೀಸ್ ಅವರು ಹೇಳಿದ್ದಾರೆ. ಆದ್ರೆ ಪೇರೆಂಟ್ಸ್ ಈ ಒಂದು ಅಲಿಗೇಷನ್ ನ ಡಿನೈ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.